ವೀಕ್ಷಕರೇ, ಈ ವಿಡಿಯೋ ತುಂಬ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ವಿಡಿಯೋ ಆಗಿರುತ್ತೆ. ಆದ ಕಾರಣ ಈ ವಿಡಿಯೋನ ಮೊದಲು ನಿಮ್ಮ ಫ್ರೆಂಡ್ಸ್ಗೆ ಮತ್ತು ಗೃಹಲಕ್ಷ್ಮಿ ಯೋಜನೆಯ ಯಾರ್ಯಾರು ಅರ್ಜಿಯನ್ನು ಸಲ್ಲಿಸ್ತಾರೋ ಅಂಥವ್ರಿಗೆಲ್ಲರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಇವಾಗಲೇ ಯಾರ್ಯಾರು ಅರ್ಜಿಯನ್ನು ಸಲ್ಲಿಸಿದಾರೋ ಅವರಿಗೆಲ್ಲರಿಗೂ ಕೂಡ ಈ ವಿಡಿಯೋನ ನೀವು ಬಿಟ್ಟು ಬಿಡದೆ ಶೇರ್ ಮಾಡಿ. ಯಾಕಂತಂದರೆ ಗೃಹಲಕ್ಷ್ಮಿ ಯೋಜನೆಯ 15ನೆಯ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬರಲಿದೆ ಯಾವ ಒಂದು ದಿನದಂದು ಎಂಬುವ ಒಂದು ಡೀಟೇಲ್ಸನ್ನು ನಿಮ್ಮ ಮುಂದೆ ಇಡ್ತಾನೆ. ಆ ಒಂದು ಉದ್ದೇಶದಿಂದ ಈ ವಿಡಿಯೋ ತುಂಬಾ ಉಪಯುಕ್ತವಾಗಿರುವಂತಹ ಕಾರಣ ಈ ವಿಡಿಯೋನ ಎಲ್ಲರಿಗೂ ಕೂಡ ತಪ್ಪದೆ ಶೇರ್ ಮಾಡಿ ಮತ್ತು ನೀವು ಕೊನೆವರೆಗೂ ಕೂಡ ನೋಡಿ. ನೀವು ಖಂಡಿತ ಶಾಕ್ ಆಗ್ತೀರಾ. ಈ 15ನೆಯ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ತಿಳಿಸಿಕೊಟ್ರೆ. ಓಕೆ, ತಡ ಮಾಡೋದು ಬೇಡ, ಇವಾಗ ತಿಳಿಸಿಕೊಟ್ಬೇಡೋಣ ಬನ್ನಿ. ವೀಕ್ಷಕರೇ, ಈ 15ನೆಯ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಅದು ಕೂಡ ಯಾವ ಒಂದು ದಿನದಂದು ಬರುತ್ತೆ ವಿತ್ ಎಕ್ಸಾಕ್ಟು ವಿತ್ ಟೈಮು ಇವೆರಡನ್ನೂ ಕೂಡ ತಿಳಿಸಿಕೊಡುವಂತಹ ಒಂದು ಚಿಕ್ಕ ಒಂದು ಕೆಲಸವನ್ನು ಮಾಡ್ತಾ ಇದ್ದೇನೆ. ನೀವೆಲ್ಲರೂ ಕೂಡ ನಮಗೆ ಸಪೋರ್ಟ್ ಮಾಡಿ ಲೈಕ್ ಮಾಡೋದರ ಮುಖಾಂತರ. ಓಕೆ ವೀಕ್ಷಕರೇ, ಇವಾಗ ಈ 15ನೆಯ ಕಂತಿನ ಹಣ ಇವಾಗಲೇ ನಿಮ್ಮ ಖಾತೆಗಳಿಗೆ 1ರಿಂದ 14ನೆಯ ಕಂತಿನ ಹಣ ಬಂದಿದೆ. ಈ 15ನೆಯ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ತಿಳಿಸಿಕೊಡ್ತಾನೆ. ಸ್ನೇಹಿತರೆ, ಇದನ್ನು ತಿಳ್ಕೊಳ್ಳೋಕ್ಕಿಂತ ಮೊದಲು ನೋಡಿ, ನೀವೇನಾದರೂ ಮೊದಲನೆಯ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ದರೆ ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ. ನೀವು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲಿ ಒಂದು ಬೆಲ್ ಐಕಾನ್ ಕಾಣುತ್ತೆ, ಅದನ್ನು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ ಬನ್ನಿ, ಇವಾಗ ನೇರವಾಗಿ ವಿಷಯಕ್ಕೆ ಬರ್ತಾನೆ. ಅದ್ರ ಜೊತೆಗೆ ನೀವು ತಪ್ಪದೆ ಕೆಳಗಡೆ ಕಾಣುವಂತಹ ಒಂದು ಲೈಕ್ ಬಟನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ ಅದನ್ನು ಕ್ಲಿಕ್ ಮಾಡೋದ್ರ ಮುಖಾಂತರ ನೀವು ನಮಗೆ ಒಂದು ಲೈಕನ್ನು ಮಾಡ್ಬೋದು. ಈ ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ಲೈಕನ್ನು ಮಾಡಿ ಅಂತ ಹೇಳ್ತಾ ಇವಾಗ ನೇರವಾಗಿ ವಿಷಯಕ್ಕೆ ಬರ್ತಾನೆ. ವೀಕ್ಷಕರೇ, ಈ 15ನೆಯ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಯಾವ ಒಂದು ಸಮಯದಲ್ಲಿ ಬರುತ್ತೆ ಅಂತ ತಿಳಿಸಿಕೊಟ್ಬಿಡ್ತಾನೆ, ತಡ ಮಾಡೋದು ಬೇಡ. ಈ 15ನೆಯ ಕಂತಿನ ಹಣ ನೋಡಿ, ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಂದು ರೂಲ್ಸ್ ಅನ್ನೋದಾದರೆ ಇರುತ್ತೆ. ನಾನು ಯಾಕೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಅಂತಂದರೆ ತುಂಬ ಜನರಿಗೆ ಗೊತ್ತೇ ಇಲ್ಲ ಆ ರೂಲ್ಸು. ಏನಂತಂದರೆ, ಈ ಒಂದು ಯೋಜನೆಯ ದುಡ್ಡು ಹಿಂದಿನ ತಿಂಗಳಿನ ಹಣವನ್ನು ಅದೇ ತಿಂಗಳಲ್ಲಿ ಹಾಕೋದಿಲ್ಲ, ನಿಮಗೆ ಅದರ ನೆಕ್ಸ್ಟ್ ತಿಂಗಳು ಈ ತಿಂಗಳು ಹಾಕ್ತಾರೆ. ಈ ತಿಂಗಳಿನ ಹಣವನ್ನು ಇದೇ ತಿಂಗಳಲ್ಲಿ ಹಾಕೋದಿಲ್ಲ, ಇದರ ನೆಕ್ಸ್ಟ್ ಮಂತು ಅಂದರೆ ಮುಂದಿನ ತಿಂಗಳಲ್ಲಿ ಹಾಕ್ತಾರೆ. ಈ ರೀತಿ ಒಂದು ಪ್ರೊಸೆಸ್ ಅನ್ನೋದಾದರೆ ಇರುತ್ತೆ ಗೃಹಲಕ್ಷ್ಮಿ ಯೋಜನೆಯ ಹಣದಲ್ಲಿ. ಅದಕ್ಕೆ ನಿಮ್ಮ ಖಾತೆಗಳಿಗೆ ಯಾವ ಒಂದು ಸಮಯದಲ್ಲಿ ಈ ಹಣ ಬರುತ್ತೆ ಅಂತಂದರೆ, ಇದು ಮುಂದಿನ ತಿಂಗಳಿನ ಅಂದು ಈ ನವೆಂಬರ್ ತಿಂಗಳಿನ ಹಣ ಅನ್ನೋದು ನಿಮ್ಮ ಖಾತೆಗಳಿಗೆ ಡಿಸೆಂಬರ್ ತಿಂಗಳಿನಂದು ಬರುತ್ತೆ. ವಿತ್ ಎಕ್ಸಾಕ್ಟ್ ಡೇಟು ಮತ್ತು ಟೈಮಿಂಗನ್ನು ಹೇಳೋದಾದರೆ 15ನೇ ತಾರೀಕಿನ ಒಳಗಾಗಿ ಬರುತ್ತೆ. ಇದು ಸುಮಾರು 10:30 ಮೇಲ್ಪಟ್ಟು ನಿಮ್ಮ ಖಾತೆಗಳಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳಬಹುದು. ಸ್ನೇಹಿತರೆ, ಈ ಮಾಹಿತಿಯನ್ನು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಏನೇ ಡೌಟ್ ಇದ್ದರೂ ಕೆಳಗಡೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಸೊ ಇನ್ನೊಂದು ಮಾಹಿತಿಯನ್ನು ನಾನು ಹೇಳೋದು ನಿಮಗೆ ಮರೆತೆ, ಏನಂತ ತಿಳಿಸಿಕೊಡ್ತಾನೆ. ಸೊ ಅದನ್ನು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಇವಾಗ ನೀವು ಪ್ರತಿ ತಿಂಗಳು ಕೂಡ ಈ ಗೃಹಲಕ್ಷ್ಮಿ ಯೋಜನೆಯ ಹಣಕ್ಕೆ ಈ ಒಂದು ಯಾವಾಗ ಬರುತ್ತೆ ಅಂತ ಕಾಯ್ತಾನೆ ಇರ್ತೀರ. ಹಣ ಇವತ್ತು ಬರುತ್ತೇನೋ ನಾಳೆ ಬರುತ್ತೇನೋ ಅಂತ ಕಾಯ್ತಾನೆ ಇರ್ತೀರ. ಆದರೆ ಮುಂದಿನ ತಿಂಗಳಿಂದ ಈ ರೀತಿ ಒಂದು ಡೌಟ್ ಅನ್ನೋದಾದರೆ ಇರೋದಿಲ್ಲ. ಯಾಕಂತಂದರೆ ಹಣ ಬರುವಂತಹ ಒಂದು ಮಾಹಿತಿಯನ್ನು ತಿಳಿಸಿದ್ದಾರೆ ನಮ್ಮ ಗೌರ್ನಮೆಂಟು. 15ನೇ ತಾರೀಕಿನ ಒಳಗಾಗಿ ನಿಮ್ಮ ಖಾತೆಗಳಿಗೆ ಹಣ ಬರುತ್ತೆ.